ಓಕೆ, ಈಗ ಪರಿಷತ್ ಕಣ ರಂಗೇರಿದ ಬೆನ್ನಲ್ಲೇ ಒಂದಿಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ ಆನ್ ಅಶ್ವವೇಗ ನ್ಯೂಸ್. ಎಸ್, ಲೆಟ್ಸ್ ಗೋ ಹೆಡ್. ರಂಗೇರಿದೆ ಪರಿಷತ್ ಕಣ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಕಣಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಸಿಎಂ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆಶಿಯ ಪರಮಾಪ್ತ ಯುವ ನಾಯಕ ವಿನಯ್ ಕಾರ್ತಿಕ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿನಯ್ ಕಾರ್ತಿಕ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಡಿಕೆ ಸುರೇಶ್ ಕೂಡ ಕೆಲ ಜೆಡಿಎಸ್ ಶಾಸಕರ ಉಭಯ ಕುಶಲೋಪರಿ ವಿಚಾರಿಸಿದ್ದಾರಂತೆ. ಓಕೆ, ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿದರೆ ಗೆಲ್ಲೋಕೆ ನಮ್ಮ ಕಡೆ ಎಲ್ಲ ಆರಾಮಾಗತ್ರಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ರಘು ಕೌಟಿಲ್ಯ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಸಭೆ ಅಭ್ಯರ್ಥಿ ಪ್ರೊಫೆಸರ್ ಎಂ ನಾಗರಾಜ್ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯಡಿಯೂರಪ್ಪ, ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ವೈಯಕ್ತಿಕ ಕಾರಣದಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಗೈರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಪರಿಷತ್ ಸಮರ ಅಂತ ಹೇಳಿದಾಗ ಅಡ್ಡ ಮತದಾನ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಹಾಗಾಗಿ ಎಚ್ಚೆತ್ತುಕೊಂಡಿದ್ದಾವೆ ಎಲ್ಲ ಪಕ್ಷಗಳು. 3 ರಾಜಕೀಯ ಪಕ್ಷಗಳಿಂದ ರೆಸಾರ್ಟ್ ಪಾಲಿಟಿಕ್ಸ್ ಚಿಂತನೆ ನಡೀತಾ ಇರುತ್ತೆ. ಕುದುರೆ ವ್ಯಾಪಾರ, ಆ ವ್ಯಾಪಾರ ಅಂತೆಲ್ಲ ಕೇಳಿರ್ತೀರಲ್ಲ, ಅದು ಇಂಥ ಸಂದರ್ಭಗಳಲ್ಲಿ ರಂಗೇರಿದೆ ಪರಿಷತ್ ಕಣ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮಗೆ ಬೇಕಾದಷ್ಟು ಮತಗಳಿದ್ದಾವೆ, ಯಾವ ಅನುಮಾನ ಇಲ್ಲ ಅನ್ನೋದನ್ನು ವಿನಯ್ ಕಾರ್ತಿಕ್ ಪರವಾಗಿ ಹೇಳಿದ್ದಾರೆ. ಎಸ್, ಯಾರು ಗೆಲ್ಲುವಾಗ ಅಭ್ಯರ್ಥಿಗಳು ನಮ್ಮ ಪಕ್ಷದವ್ರು ಸೋಲ್ತಾರೆ ಅಂತ ಯಾರಾದರೂ ಹೇಳ್ತಾರೆ? ಯಾರೂ ಹೇಳಲ್ಲ. ಅಫ್ಕೋರ್ಸ್ ಇವ್ರು ಗೆಲ್ಲಲ್ಲ ಅಂತಲೂ ನಾವು ಹೇಳ್ತಾ ಇಲ್ಲ. ಸಹಜವಾಗಿ ಏನು ಹೇಳಬೇಕು, ಆ ಪಕ್ಷದ ಅಭ್ಯರ್ಥಿಗೆ ಯಾವ ರೀತಿ ಹುರಿದುಂಬಿಸೋ ಕೆಲಸ ಆಗಬೇಕು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು, ಆ ನಿಟ್ಟಿನಲ್ಲಿ ಆಯಾ ಪಕ್ಷದ ನಾಯಕರು, ಅತಿರಥರು, ಮಹಾರಥರು ಎಲ್ಲ ಅವರಿಗೆ ಒಂದು ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಥ್ ಕೊಡೋ ಮೂಲಕ ಅದು ಯಾವುದೇ ಪಕ್ಷದವರಾಗಿದ್ದರೂ ಕೂಡ ಆ ಕೆಲಸವನ್ನು ಮಾಡ್ತಾರೆ. ಓಕೆ, ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಮುಂದಿನ ಸುದ್ದಿ. ಓಕೆ, ಈಗ ಎಸ್.ಎಂ. ಕೃಷ್ಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದೇನು? ಬೆಂಗಳೂರು ಸಿಲಿಕಾನ್ ಸಿಟಿ, ಮತ್ತು ಅವರನ್ನು ತುಂಬ ಆದರ್ಶವಾಗಿಟ್ಕೊಂಡು ರಾಜಕೀಯ ಮಾಡ್ತಿದ್ದೀನಿ ಅಂತ ಬಿಂಬಿತವಾಗಿರೋದು ಯಾರು? ಡಿ ಕೆ ಶಿವಕುಮಾರ್. ಎಸ್, ದಿಸ್ ಇಸ್ ದ ನ್ಯೂಸ್. ಬೆಂಗಳೂರು ನಿವಾಸಿಗಳಿಗೆ ಡಿ ಕೆ ಶಿವಕುಮಾರ್ ತಮ್ಮ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರಂತೆ. ಮನೆ ನಿರ್ಮಿಸಿ ವಿದ್ಯುತ್ ಸಂಪರ್ಕ ಸಿಗದಿದ್ದವರಿಗೆ ಸಿಹಿ ಸುದ್ದಿ ಇದೆಯಂತೆ. ಏನು ಸಿಹಿ ಸುದ್ದಿ ಇದೆ? ಲೆಟ್ಸ್ ಲುಕ್ ಇಟ್. 2400 ಚದರ ಅಡಿವರೆಗಿನ ಮನೆಗಳಿಗೂ ಸರ್ಕಾರದಿಂದ ವಿನಾಯಿತಿ. ವಿದ್ಯುತ್ ಸಂಪರ್ಕದ ಸ್ವಾಧೀನಾನುಭವ ಪತ್ರಕ್ಕೆ ಈಗ ವಿನಾಯಿತಿ ಕೊಡಲಾಗಿದೆ. ವಿನಾಯಿತಿ ಮಿತಿಯನ್ನು ವಿಸ್ತರಿಸಿ ಹೊಸ ಅಧಿಕೃತ ಆದೇಶವನ್ನು ಹೊರಡಿಸಲಾಗ್ತಾ ಇದೆ. ಈವರೆಗೂ 30-40 ಚದರದ ಅಡಿವರೆಗಿನ ಮನೆಗಳಿಗೆ ವಿನಾಯಿತಿ ಇತ್ತು. ಈಗ ಡಬಲ್ 1200 ಚದರ ಅಡಿ ಇತ್ತಲ್ಲ, ಈಗ 2400 ಚದರ ಅಡಿವರೆಗಿನ ಮನೆಗಳಿಗೂ ಕೂಡ ಈಗ ಒಂದು ವಿನಾಯಿತಿ ಇದೆ. GBA ವ್ಯಾಪ್ತಿ 5 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಬಂದಿದೆ. ಮೇ 31ರೊಳಗೆ ಯಾರು ಅರ್ಜಿ ಸಲ್ಲಿಸಿದ್ದಾರಲ್ಲ ಅವರಿಗೆ ಈ ಸಂಪರ್ಕ ಸಿಗುತ್ತೆ. ಅರ್ಜಿ ಸಲ್ಲಿಸಿದವರ ನಿವೇಶನಗಳ ಸ್ಥಳ ಪರಿಶೀಲಿಸಿ ಬೆಸ್ಕಾಂ ಕ್ರಮ ಕೈಗೊಳ್ಳುವಂತೆ ಡಿ ಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರು ನಿವಾಸಿಗಳಿಗೆ ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ಗುಡ್ ನ್ಯೂಸ್. ಡಿ ಕೆ ಶಿವಕುಮಾರೇ ಎಲ್ಲ ಮಾಡಿದ್ದಾರೆ ಅಂತಲ್ಲ, ಅವರು ಸರ್ಕಾರದಿಂದ ಸಿಗ್ತಾ ಇರುವಂಥ ಒಂದು ಗುಡ್ ನ್ಯೂಸ್ ಇದು. 2400 ಚದರ ಅಡಿಯವರೆಗಿನ ಮನೆಗಳಿಗೂ ಸರ್ಕಾರದಿಂದ ವಿನಾಯಿತಿ ಇದೆ. ವಿದ್ಯುತ್ ಸಂಪರ್ಕದ ಸ್ವಾಧೀನ ಅನುಭವದ ಪತ್ರಕ್ಕೆ ಈ ಒಂದು ಕನ್ಸೆಷನ್ ಇದೆ. ವಿನಾಯಿತಿ ಮಿತಿಯನ್ನು ವಿಸ್ತರಿಸಿ ಹೊಸ ಅಧಿಕೃತ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಹೊರಡಿಸಿದೆ. ಓಕೆ, ಐ ರಿಪೀಟ್, ಇದು ಬೆಂಗಳೂರಲ್ಲಿ ಯಾರೆಲ್ಲ ನಿವಾಸಿಗಳಿದ್ದಾರಲ್ಲ, ಮನೆ ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ಸಿಗ್ತಾ ಇರುವಂಥ ಗುಡ್ ನ್ಯೂಸ್ ಇದು. ಮನೆ ನಿರ್ಮಿಸಿ ನಮಗೆ ಇನ್ನೂ ಇದನ್ನೇ ಸಿಕ್ಕಿಲ್ಲ ರೀ, ಏನೋ ಎಲೆಕ್ಟ್ರಿಕ್ ಕನೆಕ್ಷನ್ನೇ ಸಿಕ್ಕಿಲ್ಲ ಅಂತ ಯಾರು ಇರ್ತಾರಲ್ಲ ಅವರಿಗೆ ಇದೊಂದು
ಗುಡ್ ನ್ಯೂಸ್. ಅಂದರೆ ಮುಂಚೆ 1200 ಚದರ ಅಡಿವರೆಗಿನ ಮನೆಗಳಿಗೆ ಮಾತ್ರ ಸರ್ಕಾರದಿಂದ ಆ ಒಂದು ವಿನಾಯಿತಿ ಇತ್ತು. ಆದರೆ ಈಗ 2400 ಚದರ ಅಡಿಯವರೆಗಿನ ಕೂಡ, ಅಂದರೆ 40-60, ಓಕೆ, 30-40 ಅಂದರೆ 1200 ಚದರ ಅಡಿ ಅಂತ ಬರುತ್ತೆ. 40-60 ಅಂತ ಹೇಳಿದ್ರೆ 2400 ಚದರ ಅಡಿ ಆ ಮನೆಗಳಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಹೊಸ ಸೌಲಭ್ಯ ಇದೆ. ಅಂದರೆ ನಿಮಗೆ ವಿನಾಯಿತಿ ಇದೆ. ಓಕೆ, ಹೊಸ ಆದೇಶದಲ್ಲಿ 2400 ಚದರ ಅಡಿವರೆಗಿನ ಮನೆಗಳಿಗೂ ಕೂಡ ವಿನಾಯಿತಿ ಕಲ್ಪಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ ಅಡಿಯಲ್ಲಿ 5 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈ ಒಂದು ವಿನಾಯಿತಿ ಸಿಗ್ತಾ ಇದೆ. ಆಮೇಲೆ ಯಾರಿಗೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತಾರೀಕು ಎಷ್ಟು, ಜೂನ್ 8 ಅಲ್ವೇ? ಮೇ 31 ಅರ್ಜಿ ಸಲ್ಲಿಸಿದವ್ರಿಗೆ ಮಾತ್ರ ಅವರಿಗೆ ಸಂಪರ್ಕ ನೀಡೋಕ್ಕೆ ಸೂಚನೆ ಕೊಡಲಾಗಿದೆ. ಅರ್ಜಿ ಸಲ್ಲಿಸಿದವರ ವಿವರ ತಿಳ್ಕೊಂಡು ಅವರು ಈ ಸೌಲಭ್ಯವನ್ನು ಪಡಿಬಹುದು. ಈ ವಿನಾಯಿತಿಯ ಒಂದು ಸದುಪಯೋಗ ಮಾಡಿಕೊಳ್ಬೋದು.